ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ನಮ್ಮ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಹೇಳಿದ್ದಾರೆ. ನನಗಂತೂ ಈ ವಾಕ್ಯ, ಇವರ ಕೋಟ್ ತುಂಬ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ನಮ್ಮ ಹಿರಿಯರಿಂದ ಬರೋದ್ರಲ್ಲಿ ಅವ್ರದ್ದೇನು ಒಡವೆ ಆಸ್ತಿ ಅದು ಇದು ಅದನ್ನು ಮಾತ್ರ ಲೆಕ್ಕ ಹಾಕ್ತಾ ಇರ್ತೀವಿ. ಆದರೆ ನಮ್ಮ ಭಾಷೆಯು ಕೂಡ ಅವರಿಂದ ನಮಗೆ ಬರುವ ಬಳುವಳಿ ಅನ್ನುವಂತಹ ವಿಚಾರವನ್ನು ನಾವು ಗಮನದಲ್ಲಿಟ್ಕೋಬೇಕು. ಆತ್ಮೀಯರೇ, ನಮ್ಮ ಭಾಷೆ ಹೇಗೆ ಬೆಳೀತಾ ಬರ್ತದೆ? ನಿರಂತರವಾಗಿ ನಾವು ಕನ್ನಡದ ಪದಗಳನ್ನು ಬಳಸುತ್ತಿದ್ದಾಗ ಮಾತ್ರ ತಾನೇ, ಅದು ಯಾವುದೇ ಭಾಷೆ ಆಗಲಿ, ಅದನ್ನು ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ ಅಂದರೆ, ಭಾಷೆ ಒಂದು ಪದಗಳ ರಾಶಿ ಅಂತ ಹೇಳ್ತೇವೆ. ಪದಗಳ ಬಳಕೆ, ವೊಕ್ಯಾಬ್ಯುಲರಿ. ನಾವು ಹೇಗೆ ಆ ಒಂದೊಂದು ಪದವನ್ನು ಸಂದರ್ಭೋಚಿತವಾಗಿ ಪ್ಲೇಸ್ ಮಾಡ್ತೇವೆ, ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಪದಗಳ ಜೊತೆ ಆಡುವ ಚೆಲ್ಲಾಟ, ಅದು ಭಾಷೆ. ಭಾಷೆ ಪದಗಳ ರಾಶಿ. ನಾನಂತೂ ಈಗ 17 ಕೃತಿಗಳನ್ನು ರಚಿಸಿ ಆಯಿತು. ಅದರಲ್ಲಿ ಈ ಸಾಹಿತ್ಯ ಚಂದನ ವಿಶೇಷವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ ಇರೋದ್ರಿಂದ 15 ಜನ ಸಾಹಿತಿಗಳ ಜೊತೆ ನಾನು ಮಾತಾಡ್ತಾ ಮಾತಾಡ್ತಾ 15 ರೀತಿಯ ಕನ್ನಡದ ಸೊಗಡು ನನಗೆ ಪರಿಚಯ ಆಯಿತು. ನೀವು ಕೂಡ ಈ ಕೃತಿಯನ್ನು ಗಮನಿಸಿದರೆ, ಓದಿದರೆ ಖಂಡಿತ ನನ್ನ ಮಾತನ್ನು ಒಪ್ತೀರಿ. ನಮ್ಮ ಭಾಷೆ ಇಂದಿನಿಂದ ಬಂದಿರೋದ್ರಿಂದ ಅದನ್ನು ಮುಂದಿನ ಜನಾಂಗಕ್ಕೂ ಕೊಡಬೇಕಾಗಿರೋದ್ರಿಂದ ಅದನ್ನು ಹೆಚ್ಚು ಚೆನ್ನಾಗಿ ಆ, ಕೊಟ್ಟೋಗೋಣ ಅಂತ ಹೇಳ್ತಾ, ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಒಬ್ಬೊಬ್ಬರೇ ಮಾತಾಡೋದಕ್ಕೆ ಅವಕಾಶ ಕೊಡ್ತಾನೆ. ಮೊದಲನೇದಾಗಿ ಶಂಕರ್ ಆ, ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಸ್ ಶಂಕರ್. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಆ ನಮ್ಮ ಹಿರಿಯರಿಂದ ಬಂದು ಬಳುವಳಿಗಳಲ್ಲಿ ಒಡವೆಗಳಲ್ಲಿ ಭಾಷೆಯು ಒಂದು. ಭಾಷೆ ಚೆನ್ನಾಗಿದ್ದರೆ ಅಷ್ಟು ಚಂದ ಅಂತ ಹೇಳಿ BM ಶ್ರೀ ಅವರು ಹೇಳಿದ್ದಾರೆ. ಇದು ಏನು ಮಹತ್ವ ಅಂದ್ರೆ, ನಮ್ಮ ಭಾಷೆ ಮಹತ್ವ ತಿಳಿಸುತ್ತೆ. ನಮ್ಮ ಭಾಷೆ ಯಾವ ತರ ಇರ್ಬೇಕು, ಬರೀ ಕೇವಲ ಒಂದು ಸಂವಹನ ಮಾಧ್ಯಮವಾಗಿ ನಾವು ಭಾಷೆಯನ್ನ ಬಳಸೋದು ಅಷ್ಟೇ ಅಲ್ಲ, ಅದನ್ನ ಯಾವ ರೀತಿ ಬಳಸ್ಬೇಕು, ಯಾವ ಸಂದರ್ಭದಲ್ಲಿ ಯಾವ ತರ ಮಾತಾಡ್ಬೇಕು ಅನ್ನೋ ಒಳ್ಳೆ ನಡವಳಿಕೆ, ಅಂದ್ರೆ ಸಕಾರಾತ್ಮಕವಾದಂತ ಮಾತಾಡೋ ಕಲೆಯನ್ನ ನಾವು ಕಲ್ತ್ಕೋಬೇಕು. ಇದು ಭಾಷೆ ಮುಖಾಂತರನೇ ರೂಢಿಸ್ಕೋಬೇಕು. ನಾವು ಬೇರೆ ಯಾವ್ದ್ರ ಮುಖಾಂತರ ಬರೀ ಹಾವಭಾವಗಳ ಮುಖಾಂತರ ಏನೇ ತೋರಿಸಿದ್ರು ನಮ್ಮ ಭಾಷೆ ಉತ್ತಮವಾಗಿರ್ಬೇಕು. ಭಾಷೆ ಉತ್ತಮವಾಗಿದ್ದಷ್ಟು ಅದಕ್ಕಿಂತ ಒಂದು ಒಡವೆ ಮತ್ತೊಂದಿಲ್ಲ, ಅದಕ್ಕಿಂತ ಒಳ್ಳೆ ಒಡವೆ ಮತ್ತೊಂದಿಲ್ಲ. ಈ ಹಿರಿಯರು ನಮಗೆ ಒಂದು ಭಾಷೆ ಅನ್ನೋದನ್ನ ಒಂದು ಮುಂಚೆ ಒಂದು ಹಳೆಗನ್ನಡದ ರೂಪದಲ್ಲಿ ಇತ್ತು, ಅದೇ ಬದಲಾವಣೆ ಆಗ್ತಾ ಆಗ್ತಾ ಆಡು ಭಾಷೆಯಲ್ಲಿ ನಮ್ಮ ವ್ಯಾಕರಣ ಇರ್ಬೋದು, ಶಬ್ದಗಳು, ಒತ್ತಕ್ಷರಗಳಿರ್ಬೋದು, ಎಲ್ಲವನ್ನೂ ಒಂದು ಕ್ರಮಬದ್ಧವಾಗಿ ನಮಗೆ ಕೊಟ್ಟಿದ್ದಾರೆ. ಒಂದು ಏನು ನಮ್ಮ ಕನ್ನಡದ ವಿಶೇಷತೆ ಏನು ಅಂದ್ರೆ, ಕನ್ನಡದಲ್ಲಿ ನಾವು ಏನ್ ಹೇಳ್ತೀವಿ ಅಥವಾ ಏನ್ ಮಾತಾಡ್ತೀವಿ ಅದನ್ನ ಲಿಪಿಗಳ ಮುಖಾಂತರ ಬರೆಯೋದಿಕ್ ಸಾಧ್ಯ ಇದೆ. ಇದು ಕೆಲವು ಭಾಷೆಗಳಿಗೆ ಅಷ್ಟೇ ಸಾಧ್ಯ. ಇನ್ನು ಎಷ್ಟೋ ಮುಖ್ಯವಾದ ಭಾಷೆಗಳಲ್ಲಿ ಇದು ಸಾಧ್ಯ ಇಲ್ಲ. ಅಂತ ಒಂದು ಒಂದು ಇತಿಹಾಸ ಉಳ್ಳಂತ ಅಂತ ಒಂದು ಶ್ರೀಮಂತ ಭಾಷೆ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಆ ಭಾಷೆ, ಆ ಹಿರಿಯರಿಂದ ಬಂದಂತ ಈ ಶ್ರೀಮಂತ ಬಳುವಳಿಯನ್ನ ನಾವು ಸರಿಯಾಗಿ ಬಳಸಿದ್ರೆ, ಅದನ್ನ ಸಂವಹನದಲ್ಲಿ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದ್ರಲ್ಲಿ, ಅಥವಾ ನಮ್ಮ ಆಲೋಚನೆಗಳು, ನಮ್ಮ ಬುದ್ಧಿಶಕ್ತಿಯನ್ನ, ನಮ್ಮ ಯೋಚನಾ ಲಾರಿಗಳನ್ನ ನಾವು ಬೇರೆಯವ್ರಿಗಿರ್ಬೋದು, ಅನ್ಯರಿಗಿರ್ಬೋದು, ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದನ್ನ ನಾವು ಪ್ರಸ್ತುತ ಪಡಿಸ್ಬೇಕು ಅಂದ್ರೂ ನಮ್ಮ ಭಾಷೆಯನ್ನ ಒಂದು ಸಮೃದ್ಧಗೊಳಿಸ್ಕೊಂಡು, ಅದನ್ನ ಶ್ರೀಮಂತಗೊಳಿಸ್ಕೊಂಡು, ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು. ಈಗ ಕೆಲವೊಮ್ಮೆ ಒಂದೇ ಪದಗಳು ಬೇರೆ ಬೇರೆ ಅರ್ಥ ಕೊಡ್ಬೋದು, ಅಥವಾ ಬೇರೆ ಬೇರೆ ಸ್ಥಳಗಳಲ್ಲಿ ಆ ಪದದ ಅರ್ಥ ಬೇರೆ ಬೇರೆ ಆಗಿರ್ಬೋದು. ನಮ್ಮ ಕರ್ನಾಟಕದಲ್ಲೇ ನಮ್ಮ ಕನ್ನಡ 50 ಕಿಲೋಮೀಟರ್ಗೂ ಒಂದು ಭಾಷಾ ಬಳಕೆ ಬೇರೆ ಬೇರೆ ತರ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಆಯಾ ಸ್ಥಳಕ್ಕನುಗುಣವಾಗಿ, ಪರಿಸ್ಥಿತಿ, ಯಾವ ಸಂದರ್ಭದಲ್ಲಿ ಇದೀವಿ ಅನ್ನೋದಕ್ಕೆ ಅನುಗುಣವಾಗಿ ನಾವು ಭಾಷೆನ ಸರಿಯಾದ ಕ್ರಮದಲ್ಲಿ ಸರಿಯಾದ ಪದಗಳನ್ನ ಬಳಸಿದ್ರೆ ತುಂಬಾ ಭೂಷಣವಾಗಿರುತ್ತೆ. ನಾವು ಒಂದು ಭಾಷಣ ಮಾಡುವಾಗಿರ್ಬೋದು, ಅಥವಾ ಬೇರೆಯವರೊಂದಿಗೆ ಸಂವಹನ ಮಾಡುವಾಗಿರ್ಬೋದು, ಅದನ್ನ ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಅದೊಂದು ಒಡವೆ ತರ. ಅಂದ್ರೆ ಒಡವೆಗಿನ್ನ ಇನ್ನ ಜಾಸ್ತಿ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾವು ಅದನ್ನ ಸರಿಯಾಗಿ, ನಮ್ಮ ಭಾಷೆ ಎಂಬ ಒಡವೆಯನ್ನ ಸರಿಯಾಗಿ ಬಳಸ್ಬೇಕು ಅಂತ ಹೇಳಿ ಆ ಹಿರಿಯ ಕವಿಗಳಾದಂತ BM ಶ್ರೀ ಅವರು ಹೇಳಿದ್ದಾರೆ. ಸೊ ಅದನ್ನ ನಾವು ಸಾಧ್ಯವಾದಷ್ಟು ಚೆನ್ನಾಗಿ ಬಳಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆ. ಎಸ್, ನಮ್ಮ ಮಂಜುಳಾ ಮೇಡಮ್ ಏನು ಹೇಳ್ತಾರೆ? ಸರ್,
ಈಗ ಭಾಷೆನ ಒಡವೆಗೆ ಅಂತ ಒಡವೆಗೆ ಹೋಲಿಸಿದ್ದಾರೆ ಬಿ ಎಂ ಶ್ರೀ ಅವರು. ಹೌದು, ನಿಜವಾಗ್ಲೂ ನಾವು ತೊಡುವಂತ ಒಡವೆಗಿಂತಾನು ಭಾಷೆ ತುಂಬಾ ಮುಖ್ಯವಾದ ಸರ್. ಆ ಒಡವೆಗೆ ಈಕ್ವಲ್ ಆದಂತ ಒಂದು ಭಾಷಾ ಸಾಹಿತ್ಯ ಸಂಪತ್ತು ನಮ್ಮಲ್ಲಿದೆ. 2000 ವರ್ಷಗಳಿಂದನೂ ನಮ್ಮ ಕನ್ನಡ ಭಾಷೆ ಬೆಳೀತಾ ಬಂದಿದೆ. ಸುಮಾರು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಭಾಷೆಗಳನ್ನ ಮಾತಾಡ್ತಾರೆ. ಆ ಭಾಷಾ ಸೊಗಡು ಕೇಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ನಾವು ಧಾರವಾಡ ಕಡೆಗೆ ಹೋದ್ರೆ ಒಂದ್ ಭಾಷೆ, ಮಂಗಳೂರು ಕಡೆಗೆ ಹೋದ್ರೆ ಒಂದ್ ಭಾಷೆ, ಈ ಕಡೆ ದುರ್ಗ ಕಡೆ ಬಂದ್ರೆ ಒಂದ್ ಭಾಷೆ. ಈ ಎಲ್ಲಾ ಭಾಷೆಗಳು ತುಂಬಾ ಸಮೃದ್ಧವಾಗಿದ್ದಾವೆ. ಮತ್ತೆ ಆ ಭಾಷೆಗೆ ಭಾವನೆ ಇದೆ. ನಾವೇನ್ ಮಾಡ್ತೀವಿ ಅಂದ್ರೆ ಮಾತಾಡೋ ಹೊತ್ನಾಗೆ ಭಾವಪೂರಿತವಾಗಿ ಮಾತಾಡೋದಿಲ್ಲ. ಆಮೇಲೆ ಇನ್ನೊಬ್ರ ಮುಂದೆ ನಮ್ಮ ಸಂಭಾಷಣೆ ತುಂಬಾ ಒಂಥರ ಶುಷ್ಕವಾಗಿರುತ್ತೆ. ಅದು ನಾವು ಭಾವಪೂರಿತವಾಗಿ ಮಾತಾಡಿದ್ರೆ ನಮ್ಮ ಸಂವೇದನೆನೂ ಕೂಡ ಅವ್ರಿಗೆ ಅರ್ಥ ಆಗುತ್ತೆ, ನಮ್ಮ ಮನಸ್ಸಿನ ಭಾವನೆ ಅರ್ಥ ಆಗುತ್ತೆ. ಆ ಭಾಷೆಗೆ ಹೆಚ್ಚು ಆ ಭಾಷಾ ಸೊಗಡು ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ನಾವು ಈಗ ಏನಾಗಿದೆ ಅಂದ್ರೆ ನಾವು ಬೇರೆಯವ್ರ ಭಾಷೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಬಂದು ಮುಖ್ಯವಾಗಿ ಬೆಂಗಳೂರಲ್ಲಿ ತುಂಬಾ ಬೇರೆ ರಾಜ್ಯದವ್ರು ಬಂದು ಸೇರ್ಕೊಂಡು ನಮ್ಮ ಭಾಷೆ ತುಂಬಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ನಾವ್ ಯಾವ ಮಟ್ಟಕ್ಕೆ ಯೋಚನೆ ಮಾಡ್ತೀವಿ ಅಂದ್ರೆ ನಾವು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿದ್ರೆ ಅದು ಕೀಳರಿಮೆ ಅಂತ ನಾವು ತಿಳ್ಕೊಂಡಿದೀವಿ. ಖಂಡಿತ ಅಲ್ಲ. ಅವರಿಗೆ ನಾವು ನಮ್ಮ ಭಾಷೆ ಕಲಿಸಿ ನಾವು ಅವ್ರ ಜೊತೆಗೆ ನಮ್ಮ ಭಾಷೆಯಲ್ಲಿ ಸಂಭಾಷಣೆ ಮಾಡೋ ಮಟ್ಟಕ್ಕೆ ನಾವು ನಮ್ಮ ಭಾಷೆ ಗೌರವ ಕೊಡಬೇಕು. ಅದು ನಮ್ಮೆಲ್ಲರಲ್ಲೂ ಆಗ್ಬೇಕು ಸರ್. ಅದು ಆಗ್ತಾ ಇಲ್ಲ. ಅಂತ ಒಡವೆನ ನಾವು ಕಳ್ಕೊತಾ ಇದ್ದೀವಿ ಅಂತ ಈಗ್ಲೂ ಅನ್ಸುತ್ತೆ. ನಮ್ ಕರ್ನಾಟಕದಲ್ಲಿ ತುಂಬಾ ಇಂಥವು ನಾವು ಭಾಷೆಗಾಗಿನೇ ಈಗ ಬ್ಯಾಂಕ್ಗಳಲ್ಲಿ ಮುಂತಾದ ಸಂಸ್ಥೆಗಳಲ್ಲಿ ತುಂಬಾ ಗಲಾಟೆಗಳಾಗ್ತಿರೋದು ನೋಡ್ತೀವಿ. ಅದೆಲ್ಲ ಈ ಭಾಷಾ ಕಾರಣಕ್ಕೆ. ಕೆಲವರು ಭಾಷೆಗಾಗಿ ಹೋರಾಡ್ತಾರೆ. ನಾವ್ ಇಡೀ ಕನ್ನಡ ಜನರು ಭಾಷೆನ ನಮ್ಮ ಮನೇಲಿ ಕೂತ್ಕೊಂಡು ನಮ್ಗೆ ಅನ್ಸಿದ್ದೇನೋ ಕೆಲವು ಕಾಮೆಂಟ್ ಹಾಕಿ ಕೂತ್ಕೋತೀವಿ. ಅಲ್ಲಿ ನಾವು ಮಾಡ್ತಿರೋ ತಪ್ಪು. ನಾವು ಭಾಷೆ ಬೆಳೆಸ್ಲಿಕ್ಕೆ ಆ ಸಂಪತ್ತನ್ನ ಉಳಿಸ್ಕೊಂಡು ಮುಂದುವರ್ಸ್ಕೊಳಕ್ಕೆ ನಾವು ನಿಜವಾದ ಪ್ರಯತ್ನ ಮಾಡ್ತಿಲ್ಲ. ಆ ಪ್ರಯತ್ನ ನಮ್ಮೆಲ್ಲರಿಂದ ಆಗ್ಬೇಕು ಅನ್ನೋದು ನನ್ನ ಆಸೆ ಸರ್. ಇಷ್ಟು ನನ್ನ ಅನಿಸಿಕೆ. ವೆರಿ ಗುಡ್. ಕಟ್ಟೇರಿ ಸ್ವಾಮಿ, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಎಲ್ರಿಗೂ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯೂ ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ. ನಿಜ ನೋಡಿ, ಯಾಕಂದ್ರೆ ನಮ್ಮ ಪೂರ್ವಜರು ನಮಗೇನು ಬಿಟ್ಟು ಹೋಗಿದಾರಲ್ಲ, ಒಂದು ಧರ್ಮ, ಸಂಸ್ಕೃತಿ, ನಡತೆ, ಈ ಸಂಪ್ರದಾಯ, ಇದ್ರಗಳ ಜೊತೆಗೆ ಈ ನಮ್ಮ ಭಾಷೆ ಕೂಡ ಒಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಕೇವಲ ಮಾತನಾಡುವ ಒಂದು ಬಳಸುವ ಒಂದು ಸಾಧನ ಅಲ್ಲ. ಯಾಕಂದ್ರೆ ನಮ್ಮ ಒಂದು ಅಸ್ತಿತ್ವದ ಗುರುತಿದು. ಹಾಗಾಗಿ ನಮ್ಮ ಸಂಸ್ಕೃತಿಯ ಜೀವಾಳ. ಹಾಗಾಗಿ ನಾವು ಈ ಭಾಷೆಯನ್ನ ಸರಿಯಾದ ರೀತಿಯಲ್ಲಿ ನಾವು ಬಳಸುವುದರಿಂದ, ಶುದ್ಧವಾಗಿ ನಾವು ಬಳಸುವುದರಿಂದ ಇದರ ಒಂದು ಸೌಂದರ್ಯವನ್ನ ನಾವು ಕಾಪಾಡ್ಕೊಳ್ಬಹುದು. ಹಾಗಾಗಿ ಭಾಷೆ ಎಂಬುದು ನಮ್ಮ ಹಿರಿಯರು ಕೊಟ್ಟ ಅಮೂಲ್ಯ ಉಡುಗೊರೆ. ಹಾಗಾಗಿ ಅದನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ ಮತ್ತು ಶುದ್ಧವಾಗಿ ಬಳಕೆ ಮಾಡಿದಷ್ಟು ಅದು ನಮ್ಮ ಬದುಕಿಗೆ ಗೌರವ ಮತ್ತು ಕೀರ್ತಿಯನ್ನ ತಂದುಕೊಡ್ತದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಪ್ರೇಮಲತಾ ಮೇಡಮ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯೂ ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ. ಹೌದು, ಹಿಂದಿನ ಕಾಲದಿಂದ ನಮ್ಗೆ ಒಂದ್ 2000 ವರ್ಷಗಳ ಹಿಂದೆ ಕನ್ನಡ ಇದಾಗಿದೆ ಅಂದಾಗ ಅಲ್ಲಿ ಹಿರಿಯರು ಅಂದ್ರೆ ಕೆಲವಾರು ಕವಿಗಳು ಮತ್ತೆ ಋಷಿ ಮುನಿಗಳು ಇವ್ರುಗಳಿಂದ ಒಂದು ನಮ್ಗೆ ಗ್ರಂಥಗಳ ರೂಪದಲ್ಲಿ ಈ ಕನ್ನಡ ಭಾಷೆ ಕಾವ್ಯವಾಗಿ ನಮಗ್ ಬಂದಿದೆ. ಈ ಭಾಷೆಯಲ್ಲಿ ಹಿರಿಯರು ನಮಗೆ ಅದನ್ನ ಒಡವೆ ಮುಖಾಂತರ ಕೊಟ್ಟಿದ್ದಾರೆ ಅಂತಂದ್ರೆ ಮೈಗೆ ಹಾಕೊಳ್ಳುವಂತ ಒಡವೆ. ಅದಕ್ಕಿಂತ ಇಂಪಾರ್ಟೆಂಟ್ ಈ ಭಾಷೆ ಅನ್ನೋದು. ನಾವು ಈಗ ಮನೇಲೆ ಒಂಥರ ಮಾತಾಡ್ತೀವಿ, ಮನೇಲಿ ಅಂದ್ರೆ ಸಾಮಾನ್ಯವಾಗಿ ಮಾತಾಡುವಂತ ಭಾಷೆ. ಈಗ ನಾನು ಈ ತರಬೇತಿಗೆ ಸೇರ್ಕೊಂಡ್ಮೇಲೆ ಸರ್ ಹತ್ರ ತಿಳ್ಕೊಂಡು ಎಲ್ಲರೂ ಮಾತಾಡೋದನ್ನ ನೋಡ್ಕೊಂಡು ನಾನು ಈಗ ಯಾವ್ದಾದ್ರು ಒಂದ್ ಕಡೆ ಎಲ್ಲಾದ್ರೂ ಹೋದಾಗ ಭಾಷೆನ ನಾನು ಯಾವ ತರ ಮನೇಲಿ ಮಾತಾಡೋ ತರನೇ ಮಾತಾಡಿದ್ರೆ ಇವಳಿಗೆ ಏನು ನಾಲೆಡ್ಜೇ ಇಲ್ಲ, ಈ ತರ ಮಾತಾಡ್ತಾಳೆ ಅಂತ ಅನ್ಕೋತಾರೆ. ಹಂಗಾಗಿ ಈಗ ನಾನು ಸ್ವಲ್ಪ ರೂಢಿಸ್ಕೊಂಡಿದೀನಿ. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ತರ ಮಾತಾಡ್ಬೇಕು ಅನ್ನೋದನ್ನ ರೂಢಿಸ್ಕೊಂಡಿದೀನಿ. ಆದ್ರೆ ಒಂದ್ ಗಾದೆ ಇದೆ, ಆಡಿದ್ರೆ ಮುತ್ತು ಆಡಿದ್ರೆ ಮಾತು ಮುತ್ತು ಒಡೆದ್ರೆ ಹೋಯ್ತು, ಮಾತಾಡಿದ್ರೆ ಆಯ್ತು ಅಂತ ಏನೋ ಹೇಳ್ತಾರೆ. ಅದು ಗಾದೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಹೌದು, ಮುತ್ತು ಒಡೆದ್ರೆ ಅದ್ ಮತ್ತೆ ಪೋಣ್ಸಕ್ ಆಗಲ್ಲ. ಮಾತು ಆಡಿದ್ರೆ ಅದನ್ನ ನಾವ್ ಒಂದು ಸ್ಪಷ್ಟವಾಗಿ ಮಾತಾಡಿದ್ರೆ ಅದನ್ನ ಸರಿ, ಇಲ್ಲ ಅಂದ್ರೆ ಅದನ್ನ ನಾವು ಮತ್ತೆ ಸರಿಪಡ್ಸಕ್ ಸಾಧ್ಯ ಆಗಲ್ಲ ಅಂತ ಅದು ಅನ್ಕೋತೀನಿ ಅದ್ರ ಅರ್ಥ. ಹಂಗೆ ಏನು ಅಂತಂದ್ರೆ ನಾವು ಹಿರಿಯರಿಂದ ಬಂದಿರೋ ಭಾಷೆನ ನಾವು ಎಲ್ಲಾ ತರದಲ್ಲೂ ಒಂದೊಂದು ಹಾಗೆ ಹೇಳ್ದಂಗೆ ಎಲ್ಲಾ ಊರುಗಳಲ್ಲೂ ಒಂದೊಂದು ಭಾಷೆ ಇರುತ್ತೆ, ಕೇಳಕ್ಕೂ ಚೆನ್ನಾಗಿರುತ್ತೆ. ಅದನ್ನ ನಾವು ಮಾತಾಡಕ್ ಆಗಲ್ಲ. ನಾವು ಅವ್ರು ಮಾತಾಡ್ದಂಗೆ ನಾವು ಮಾತಾಡ್ತೀವಿ ಅಂದ್ರೆ ಅದು ಒಂಥರ ಆರ್ಟಿಫಿಷಿಯಲ್ ಮಾತು ಬಂದ್ಬಿಡುತ್ತೆ. ಅದ್ರಲ್ಲಿ ನಾವ್ ಅದನ್ನ ಸೋಕಿಗೋಸ್ಕರ ಬಳಸ್ಬೇಕಾಗುತ್ತೆ. ನಾವ್ ಏನ್ ಮಾತಾಡ್ತೀವಿ ಅದು ನಮ್ಮ ಮನಸ್ಸಿಂದ, ಹೃದಯದಿಂದ ನಮಗೆ ಬಂದಷ್ಟು ಅದು ಚಂದ. ನಾವ್ ಅವ್ರು ಮಾತಾಡ್ತಾರೆ ಅಂತ ನಾವ್ ಅವ್ರ ತರ ಇವ್ರ ತರ ಮಾತಾಡಕ್ ಆಗಲ್ಲ.
ನಮ್ಮ ಕನ್ನಡ ಭಾಷೆ ತುಂಬಾ ಮುತ್ತನಂಗಿದೆ, ಬರೆಯೋಕ್ಕೂ ಚಂದ, ಓದಕ್ಕೂ ಚಂದ. ಎಲ್ಲಿಂದ ಬಂದವರು ಸಹ ಆ ಭಾಷೆನ ಕಲಿತಾರೆ, ಬರೆಯಕ್ಕೂ ಕಲಿತಾರೆ, ಓದಕ್ಕೂ ಕಲಿತಾರೆ, ಮತ್ ಮಾತಾಡೋಕ್ಕೂ ತುಂಬಾ ಚೆನ್ನಾಗಿ ಕಲಿತಾರೆ. ಇತ್ತೀಚೆಗೆ ತೇಜಸ್ವಿನಿ ಸೂರ್ಯ ಅವರ ಮಿಸಸ್ ಬಂದು ಕನ್ನಡ ಭಾಷೆನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂದ್ರೆ, ಅವರಷ್ಟು ಸ್ಪಷ್ಟ ನಾವ್ ಇಲ್ಲಿ ಹುಟ್ಟಿ ಬೆಳೆದು ಕಲ್ತಿರೋರು ನಮ್ಗೆ ಅಷ್ಟು ಬರಲ್ಲ. 2-3 ತಿಂಗಳಿಗೆ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ನಾನು ವಿಡಿಯೋಗಳಲ್ಲಿ ನೋಡ್ಬೇಕಾರೆ ಅವರು ಬೇರೆಯವರೆಲ್ಲ ಅವ್ರಿಗೆ ಕೇಳ್ತಾ ಇರ್ತಾರಲ್ಲ, ಅವಾಗ ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ ಆ ತರ ಮಾತಾಡೋರ್ನ. ನಾವು ಒಂದೊಂದನ್ನ ನೋಡಿ ಕಲಿಬೇಕು ಅವ್ರಗಳ ಹತ್ರ. ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ರು ನಮಗೆ ಅದ್ರ ಬಗ್ಗೆ ಅರ್ಥಗರ್ಭಿತವಾಗಿ ಸಿಗಲ್ಲ ಒಂದೊಂದ್ಸಲ. ಅದಕ್ಕಾಗಿ ನಾನು ಎಲ್ಲಾನು ನೋಡ್ತಾ ಇರುವಾಗ ನಾನು ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ನಾನು ಆದಷ್ಟು ಕೆಲವು ಭಾಗಗಳಲ್ಲಿ ಒಂದು ಸ್ಪಷ್ಟವಾಗಿ ಮಾತಾಡೋ ಅಂತದ್ನ ಕೇಳಿದೀನಿ, ಕಲಿತಾ ಇದ್ದೀನಿ. ಮತ್ತೆ ನಮ್ ಶೈಲಜಾ ಮೇಡಮ್ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ಕನ್ನಡ ಭಾಷೆನ. ಅವರಂತೂ ಮಣಿ ಪೋಣಿಸ್ದಂಗೆ. ನನಗೆ ಅಷ್ಟು ಖುಷಿ ಹೌದಾ? ಆಗುತ್ತೆ ಅವ್ರು ಮಾತಾಡ್ತಿದ್ರೆ. ಹಾಗಾದ್ರೆ ಅವ್ರನ್ನೇ ಮಾತಾಡ್ಸ್ಬಿಡೋಣ ನೆಕ್ಸ್ಟ್. ಶೈಲಜಾ ಅಷ್ಟು ಟೀಚರ್, ಇನ್ನೇನು ನಿಮ್ಮನ್ನ ಹೊಗಳುತ್ತಾ ಇದ್ದಾರೆ ಪ್ರೇಮ್ಲತಾ ಅವರು, ಭಾಷೆ ಚೆನ್ನಾಗಿ ಮಾತಾಡ್ತೀರಿ ಅಂತ. ಹೇಳಿ. ಚೆನ್ನಾಗಿ ಅದೆಲ್ಲ ತಮ್ಮ ತರಬೇತಿ ಪ್ರಭಾವ ಸರ್. ನಿತ್ಯ ನಾವು ಇಲ್ಲಿ ಕ್ಲಾಸಲ್ಲಿ ಅಟೆಂಡ್ ಆಗಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ರಿ, ಅಭ್ಯಾಸದಿಂದ ಯಾವುದೇ ಒಂದು ವಿದ್ಯೆ ಕರಗತ ಆಗುತ್ತಂತೆ. ಇನ್ನೂ ಕಲಿಯೋದು ಬಹಳ ಇದೆ ಮ್ಯಾಮ್. ತಮ್ಮ ಒಂದು ಪ್ರಶಂಸೆಗೆ ಧನ್ಯವಾದ. ಮಾತಾಡಿ. ಅಲ್ಲ, ನಿಮ್ಮ ಅನಿಸಿಕೆ ತಿಳಿಸ್ಬೇಕು ಈ ವಿಷಯದ ಬಗ್ಗೆ. ನಮಗೆ ಹೌದಾ ಸರ್? ಹಿರಿಯರಿಂದ ಬರುವ ಒಡವೆಗಳಲ್ಲಿ ವಿಷಯಕ್ಕೆ ಬನ್ನಿ. ಸರ್, ನಿಜವಾಗ್ಲೂ ಇದೊಂದು ನಮ್ಮಲ್ಲೇ ಒಂದು ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತಕ್ಕಂಥದ್ದು ಸರ್. ಹೌದಲ್ಲ, ನಾವು ಹಿರಿಯರಿಂದ ಬಹಳಷ್ಟು ಜನ ನಾವು ಹಣ, ಆಸ್ತಿ, ದುಡ್ಡು ಇವತ್ತು ಜಗತ್ನಲ್ಲಿ ಇದನ್ನೇ ಅಪೇಕ್ಷೆ ಮಾಡುತ್ತೆ. ಆದ್ರೆ ಹಿರಿಯರು ನಮ್ಗೆ ಎಷ್ಟು ಸಮೃದ್ಧವಾದಂತ ಒಂದು ಸಂಸ್ಕೃತಿಯನ್ನ ಬಿಟ್ಟು ಹೋಗಿದ್ದಾರೆ. ಆ ಮೌಲ್ಯಗಳು, ನೀತಿ, ನಿಯಮಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಅದ್ರೊಂದಿಗೆ ನಮ್ಗೆ ಇವುಗಳನ್ನ ನಾವು ಅಷ್ಟು ಗಮನಕ್ಕೆ ಪರಿಗಣನೆಗೆ ಯಾರು ತೆಗೆದುಕೊಳ್ಳೋದಿಲ್ಲ. ಆದ್ರೆ ನಿಜವಾಗ್ಲೂ ಬದುಕಿನ ಸೌಂದರ್ಯ ಇರತಕ್ಕಂಥದ್ದು ಈ ಭಾಷೆಯಲ್ಲಿ. ಭಾಷೆ ಬಹಳಷ್ಟು ಮುಖ್ಯ. ಅದ್ ಹೇಳ್ತಾರೆ, ಭಾಷೆ ಅಂದವಾಗಿದ್ದಷ್ಟು ಇನ್ನೂ ಚಂದ ಅಂತ. ಯಾಕಂದ್ರೆ ಭಾಷೆ ಹೇಗೆ ಅಂದವಾಗುತ್ತೆ ಅಂದ್ರೆ, ಅದನ್ನ ಸ್ಪಷ್ಟವಾಗಿ ನಾವು ಅದನ್ನ ತಪ್ಪುಗಳಿಲ್ದೇನೆ ಮಾತಾಡೋದ್ರಿಂದ, ಅದಕ್ಕೆ ನಿರಂತರ ಅಭ್ಯಾಸವನ್ನ ಮಾಡೋದ್ರಿಂದ. ಹಾಗೆ ಭಾಷೆಯಲ್ಲಿ ಒಲವಿರ್ಬೇಕು. ಯಾವುದೇ ಒಂದು ಭಾಷೆಯನ್ನ ನಾವು ಮಾತಾಡ್ಬೇಕಂದ್ರೆ ಅದು ಮೊದಲು ಅದ್ರ ಬಗ್ಗೆ ನಮ್ಗೆ ಆಸಕ್ತಿ, ಅಭಿಮಾನ, ಪ್ರೀತಿ, ವಿಶ್ವಾಸ ಇದ್ದಾಗ ಸಹಜವಾಗಿ ನಮ್ಗೆ ಆ ವಿಷಯದಲ್ಲಿ ಒಂದು ಆಸಕ್ತಿ ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಒಂದು ಕೆಲಸವನ್ನ ಮಾಡ್ತಾ, ಇನ್ನು ಹೆಚ್ಚಿನ ಒಂದು ತರಬೇತಿಯನ್ನ ಪಡ್ಕೊಂತ ಇನ್ನೂ ಹೆಚ್ಚಿನ ಉನ್ನತಿಯಡೆಗೆ ಹೋಗ್ಬೋದು. ಈ ಭಾಷೆಯಿಂದ ನಾವು ಪುಸ್ತಕದಲ್ಲಿರುವಂತಹ ಎಲ್ಲ ಸಾಹಿತ್ಯ ಮುಂದುವರಿಯೋದಕ್ಕೆ, ಮುಂದಿನ ತಲೆಮಾರುಗಳಿಗೆ ಅದು ಸಂಸ್ಕೃತಿ ವರ್ಗಾವಣೆ ಆಗೋದಕ್ಕ ಭಾಷೆ ಒಂದು ಅತ್ಯುತ್ತಮವಾದ ಮಾಧ್ಯಮ. ಹಾಗೆ ಭಾಷೆಯನ್ನ ನಾವು ಏನ್ ತಿಳ್ಕೊಬಹುದು ಭಾಷೆಯಿಂದ ಅಂತಂದ್ರೆ, ನಮ್ಮ ಹಿಂದಿನವರ ಜ್ಞಾನ, ಹಿಂದಿನವರ ಒಂದು ಸಾಧನೆಗಳು, ಹಿಂದಿನವರ ಒಂದು ಮೌಲ್ಯಗಳನ್ನ ತಿಳಿದುಕೊಂಡು ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಈ ಭಾಷೆ ತುಂಬಾ ಸಹಾಯ ಆಗುತ್ತೆ. ಒಟ್ಟಾರೆ ಭಾಷೆ ಅನ್ನುವುದು ಒಂದು ವ್ಯಕ್ತಿಯ ಒಂದು ಮನದ, ಆತ್ಮದ ಭಾಷೆ ಅಂತ ಕೂಡ ಕರೀತಾರೆ. ಆತ್ಮದ ಒಂದು ಅವನ ಸಂಸ್ಕಾರ, ಅವ್ರು ಮಾಡುವಂತಹ ಮಾತು ಅವರ ಸಂಸ್ಕಾರಕ್ಕೆ ಕೈಗನ್ನಡಿ ಅಂತ ಹೇಳ್ತಾರೆ. ಅವ್ರು ಆಡುವಂತಹ ಮಾತು ಅವರು ಎಂತಹ ವ್ಯಕ್ತಿ ಅನ್ನೋದನ್ನ ನಮಗ ಪರಿಚಯ ಮಾಡಿಕೊಡುತ್ತೆ. ಹಾಗಾಗಿ ನಮ್ಮ ಹಿರಿಯರು ಕೊಟ್ಟಿರುವಂತ ಆಸ್ತಿ ಕರಿಗೂ ಹೋಗಬಹುದು, ಆದ್ರೆ ಅವ್ರು ಕೊಟ್ಟಿರುವಂತ ಈ ಸಂಸ್ಕೃತಿ, ಈ ಭಾಷೆ, ಇದನ್ನ ನಾವು ಚೆನ್ನಾಗಿ ರೂಢಿಸಿಕೊಂಡ್ರೆ, ಅದನ್ನ ನಾವು ಚೆನ್ನಾಗಿ ತಿಳಿದುಕೊಂಡು ಮುಂದಿನ ಜನಾಂಗಕ್ಕೆ ಸಂರಕ್ಷಿಸಿ ಕೊಡುವುದು ಕೂಡ ನಮ್ಮೆಲ್ಲರ ಹೊಣೆಯಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಪಂಪ ಅವ್ರು ಹೇಳ್ತಾರೆ, ಹಿತ ಮಿತ ಮೃದು ವಚನಂ ಅಂತ. ನಾವು ಅಗತ್ಯಕ್ಕೆ ತಕ್ಕಂತೆ ಸ್ಪಷ್ಟವಾಗಿ, ಸ್ಫುಟವಾಗಿ, ಅಷ್ಟೇ ಶಿಷ್ಟವಾದ ಭಾಷೆಯನ್ನು ಕೂಡ ಬಳಸ್ಬೇಕಾಗತ್ತೆ. ಅದು ಭಾಷಾ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ಹೀಗೆ ಮೊದಲು ನಾವು ಕನ್ನಡದಲ್ಲಿ ಅಭಿಮಾನವನ್ನ ಬೆಳೆಸ್ಕೊಂಡು ಸ್ವಚ್ಛವಾಗಿ, ಸ್ಪಷ್ಟವಾಗಿ ಮಾತಾಡ್ತಾ ಹೋದ್ರೆ 4 ಜನಕ್ಕೆ ಅದರಿಂದ ಒಂದು ಖುಷಿ ಆದ್ರೆ ಅವರು ಕೂಡ ಇನ್ನು 4 ಜನಕ್ಕೆ ಚೆನ್ನಾಗಿ ಮಾತಾಡ್ಬೇಕು ಅನ್ನೋದಕ್ಕೆ ಪ್ರೇರಣೆ ಆಗ್ತಾರೆ. ಹೀಗೆ ದೀಪದಿಂದ ದೀಪವನ್ನ ಹಚ್ಚಬೇಕು ಮಾನವ ಅಂತಾರೆ. ಹಾಗೆ ಒಬ್ರು ಇನ್ನೊಬ್ರಿಗೆ ಪ್ರೇರಣೆ ಆಗಿರ್ತಾರೆ, ಅವರು ಮತ್ತೊಬ್ಬರಿಗೆ ಪ್ರೇರಣೆ ಆಗ್ತಾರೆ. ಇದೆಲ್ಲದಕ್ಕೂ ಕಾರಣ ಭಾಷೆ. ಭಾಷೆ ಜೀವಂತವಾಗಿದ್ದರೆ ಸಂಸ್ಕೃತಿ ಜೀವಂತವಾಗಿರುತ್ತೆ, ಸಂಸ್ಕೃತಿ ಜೀವಂತವಾಗಿದ್ದರೆ ನಾಡು ಜೀವಂತವಾಗಿರುತ್ತೆ ಅನ್ನೋದು ನನ್ನ ಒಂದು ಮಾತು. ಧನ್ಯವಾದಗಳು. ಓಕೆ, ನಮ್ಮ ನವೀನ್ ಕುಮಾರ್ ತಮ್ಮ ಅನಿಸಿಕೆ ತಿಳಿಸಿ. ಹಾ ಸರ್, ನಮ್ಗೆ ಹಿರಿಯರಿಂದ ಬಂದಿರೋಂಥದ್ದು ಒಂದು ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ಸರ್. ಯಾಕೆಂದ್ರೆ ಎಷ್ಟೋ ಜನ ಕೆಲವೊಬ್ರು ಓದ್ತಾರೆ, ಕೆಲವೊಬ್ರು ಓದೋದು ಇಲ್ಲ. ಅವ್ರಿಗೆಲ್ಲ ಯಾವ ತರ ಕಲಿತಾರೆ ಅಂತಂದ್ರೆ, ನಮ್ಮ ಹಿರಿಯರಿಂದ ಬಂದಂತ ಅವರ ಭಾಷೆ ಮತ್ತೆ ಅವರ ಸಂಸ್ಕೃತಿ ಕಲ್ತ್ಕೊಂತ ಹೋಗ್ತಾರೆ ಸರ್. ಯಾಕಂದ್ರೆ ಕೆಲವೊಬ್ರು
ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಬ್ಬೊಬ್ರು ಓದ್ಕೊಂತ ಹೋಗ್ತಾರೆ, ಕೆಲವೊಬ್ರು ಪರಭಾಷೆಲ್ಲೂ ಓದ್ತಾ ಇರ್ತಾರೆ. ಮತ್ತೆ ಇನ್ನು ಎಷ್ಟೋ ಜನ ಈ ಹಿಂದೆ ಸ್ಕೂಲ್ಗೆ ಸೇರುನೂ ಇರಲ್ಲ. ಅವ್ರಿಗೆಲ್ಲ ಅದ್ಭುತವಾಗಿ ಹೆಂಗೆ ಕಲಿತಾರೆ ಅಂತಂದ್ರೆ ಅದು ಮನೆಯಿಂದ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರ ಕಡೆಯಿಂದ ಬಂದಂತ ಭಾಷೆಯಿಂದ ಅವರು ತುಂಬಾ ಚೆನ್ನಾಗಿ ಮಾತಾಡೋದ್ರಿಂದ ಮತ್ತೆ ಒಳ್ಳೆ ಸಂಸ್ಕೃತಿನ ಕಲ್ತ್ಕೊಂಡು ಅವರು ಮುನ್ನಡೀತಾ ಇರ್ತಾರೆ ಸರ್. ಇದು ನಮ್ಮ ದೊಡ್ಡವ್ರ ಕಡೆಯಿಂದ ಬಂದಂತ ಗಿಫ್ಟ್. ಓಕೆ, ಸಂತೋಷ್ ಶೆಟ್ಟಿ, ಎಸ್ ಮಾತಾಡಿ. ಸರ್ ಹಾ ಸರ್, ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ. ಅಂದ್ರೆ ಈ ನಮಗೆ ಈ ಭಾಷೆಯನ್ನ ಒಂದು ಒಡವೆ ಮತ್ತೆ ಸಂಪತ್ತಿಗೆ ಹೋಲಿಕೆ ಆಗಿದೆ. ಅಂದ್ರೆ ಅದರ ಮಹತ್ವವನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. ಅಂದ್ರೆ ನಮ್ಮ ಭಾಷೆ ಚೆನ್ನಾಗಿದ್ದಷ್ಟು ನಾವು ಬೇರೆ ಬೇರೆ ಹೃದಯವನ್ನ ಮುಟ್ಲಿಕ್ಕೆ ಆಗ್ತದೆ. ಅಂದ್ರೆ ಬೇರೆ ಬೇರೆಯವರಿಗೆ ಪ್ರೇರಣೆಯನ್ನ ನೀಡ್ಲಿಕ್ಕೂ ಅದು ಸಹಾಯಕ ಆಗ್ತದೆ. ಅದರಿಂದ ನಮ್ಗೆ ನಾವು ಭಾಷೆಯ ಬಗ್ಗೆ ನಾವು ಸದಾ ಒಂದು ಅಭಿಮಾನವನ್ನ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ಹಲವಾರು ಸಲ ಏನಾಗ್ತದೆ ಅಂದ್ರೆ ಇಲ್ಲಿ ನಾವು ಕರ್ನಾಟಕದಲ್ಲಿದ್ದು ನಾವು ಬಾಲ್ಯದಿಂದಲೂ ಕನ್ನಡವನ್ನ ಕಲಿತು ಎಲ್ಲ ಕನ್ನಡದಲ್ಲೇ ಇರ್ತೇವೆ. ಆದ್ರೆ ನಾವು ಹೊರ ರಾಜ್ಯ, ಈಗ ಬಾಂಬೆ ಆಗ್ಬೋದು, ಬೇರೆ ಬೇರೆ ಇದಕ್ಕೆ ಹೋಗಿ ಅಲ್ಲಿ ಹೋದಾಗ ನಾವು ಅವ್ರೇನಾಗ್ತದೆ ಅಂದ್ರೆ ಅಲ್ಲಿಯ ಹಿಂದಿಯ ದಾಟಿಗಳನ್ನ ಇಲ್ಲಿ ಅಂದ್ರೆ ಕನ್ನಡದೊಂದಿಗೆ ಹಿಂದಿಯ ದಾಟಿಗಳನ್ನ ಅವರು ಅಳವಡಿಸ್ಕೊಂಡು ಮಾತಾಡುವಂತದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ನಾವು ಇಲ್ಲಿ ಸಾಕಷ್ಟು ವರ್ಷ ಕರ್ನಾಟಕದಲ್ಲೇ ಕಳೆದಿದ್ರು, ನಾವು ಕನ್ನಡದಲ್ಲೇ ನಾವು ಆಡುಭಾಷೆಯನ್ನ ಮಾತಾಡ್ತಾ ಬಂದಿದ್ರು ಸಹ ಒಂದೆರಡು ವರ್ಷಗಳಲ್ಲಿ ನಾವು ಬೇರೆ ರಾಜ್ಯಗಳಿಗೆ ಓದಿ ಬಂದು ಅಲ್ಲಿನ ಕೆಲವೊಂದು ಹಿಂದಿಯ ಭಾಷೆಗಳನ್ನ ಕನ್ನಡದ ಮೂಲಕ ಕೆಲವೊಂದು ಅಳವಡಿಸ್ಕೊಂಡು ಬಂದಿರುವಂತದ್ದನ್ನ ನಾವು ಕಾಣ್ತೇವೆ. ಅಂದ್ರೆ ಅದು ಯಾಕೆ ಈ ರೀತಿಯ ಒಂದು ಅಂದ್ರೆ ಕಡಿಮೆ ಸಮಯದಲ್ಲಿ ಬೇರೆ ಭಾಷೆಗಳ ಪ್ರಭಾವವನ್ನ ಇಲ್ಲಿ ತರ್ತಾರೆ, ಆದ್ರೆ ಇಲ್ಲಿ ಹುಟ್ಟಿ ಬೆಳೆದು ಸಹ ಆ ಕನ್ನಡವನ್ನ ಒಂದು ಅದರಲ್ಲಿ ಸ್ಪಷ್ಟತೆಯನ್ನ ಅವರು ಕಾಣ್ಕೊಳ್ಳುವಂತದ್ರಲ್ಲಿ ಎಡುವಂತದ್ದನ್ನ ನಾವು ಕಾಣ್ಬೋದು. ಅಂದ್ರೆ ನಮ್ಗೆ ಯಾವಾಗೂ ನಮ್ಮತನವನ್ನ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದ್ರೆ ನಾವು ಯಾವುದೇ ರಾಜ್ಯಕ್ಕೆ ಹೋದ್ರು ಅಲ್ಲಿದರ ರಾಜ್ಯ ಬೇರೆ ಭಾಷೆಗಳನ್ನ ನಾವು ಕಲಿಬಹುದು, ಆದ್ರೆ ನಮ್ಮ ಭಾಷೆಯನ್ನ ಬೇರೆ ಭಾಷೆಯೊಂದಿಗೆ ಈಗ ನಾವು ಅಂದ್ರೆ ಬೆರಕೆ ಮಾಡಿ ಮಾತಾಡುವಂತದ್ರಿಂದ ನಮ್ಮ ಭಾಷೆಗೆ ಒಂದು ಅಗೌರವವನ್ನು ಸೂಚಿಸುವಂತದ್ದು ಆಗ್ತದೆ. ಅದರೊಟ್ಟಿಗೆ ನಮ್ಮ ಭಾಷೆಯ ಒಂದು ಸೌಂದರ್ಯವನ್ನ ನಾವೇ ಹಾಳು ಮಾಡಿದಾಗೂ ಆಗ್ತದೆ. ಹಾಗಾಗಿ ಸದಾಕಾಲ ಸರಿ ಹೇಳ್ದಾಗೆ ನಾವು ನಮ್ಮ ಭಾಷೆಗಳ ಒಂದು ಪದ ಬಳಕೆಗಳನ್ನ, ಆ ಸೌಂದರ್ಯವನ್ನ ಶೃಂಗಾರಗೊಳಿಸ್ತಾ ನಮ್ಮ ಭಾಷೆಯನ್ನ. ಸಂತೋಷ್ ಶೆಟ್ಟಿ, ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಯನ್ನ ತುಂಬಾ ಸೊಗಸಾಗಿ ತಿಳಿಸಿದ್ರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ನಮಸ್ಕಾರ.